ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜಿಕೆ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್. ಸಿವಿಲ್ ಇಂಜಿನಿಯರಿಂಗ್ನ ಅಪ್ಕಮಿಂಗ್ ನೋಟಿಫಿಕೇಶನ್ಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. 2026 ಒಳಗೆ ಯಾವ್ಯಾವ ನೋಟಿಫಿಕೇಶನ್ ಆಗುತ್ತಾ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬರ್ರಿ. ಗ್ರೂಪ್ ಬಿ ಪೋಸ್ಟ್ ಏನದವಲ್ಲ ಆಲ್ಮೋಸ್ಟ್ KPSC ಕಡೆಯಿಂದನೇ ಆಗುತ್ತಾ. ಅದ್ರಾಗ ಮೊದಲನೇದಾಗಿ WRD ಐತೆ ನೋಡ್ರಿ. ಆಲ್ಮೋಸ್ಟ್ ಸ್ಟೇಟ್ ಗೌರ್ಮೆಂಟ್ ಏನು AE ಆಗಿರ್ಬೋದು, JE ಆಗಿರ್ಬೋದು, AW ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡೋದು KPSC ನೋಡ್ರಿ. ಮೊದಲನೇದಾಗಿ WRD AE ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ AW ಪೋಸ್ಟ್ ಅದಾವ್ರಿ. 203 ಪೋಸ್ಟ್. ನಾನ್ ಕಲ್ಯಾಣ ಕರ್ನಾಟಕ ಆದ್ರೆ HK 27 ಪೋಸ್ಟ್ಗಳನ್ನು ಅದಾವ ನೋಡ್ರಿ. ಇನ್ನು ಮೈನರ್ ಇರಿಗೇಷನ್ದಾಗ AW 69 ಪೋಸ್ಟ್ ಅದಾವ. AE ಏನದವಲ್ಲ 265 ಪೋಸ್ಟ್ಗಳನ್ನು ನಾವು ನೋಡ್ಬೋದು. ಈ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗುವಂಥ ಡ್ರಾಫ್ಟ್ ಕಾಪಿ ಇರೋದು. ನಾವು ಮೈನರ್ ಇರಿಗೇಷನ್ದಾಗ JE ಕೂಡ ನೋಡ್ಬೋದು ನೋಡ್ರಿ. ಸುಮಾರು 160+ ಪೋಸ್ಟ್ ಅದಾವ JE ಕೂಡ. ಮತ್ತು ಟೌನ್ ಪ್ಲಾನರ್, ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಇವು ಕೂಡ 40-60 ಅದಾವ ರೀ. ಕಲ್ಯಾಣ ಕರ್ನಾಟಕ ಮತ್ತು HK ಭಾಗದವು ಎರಡು. ಇನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದು 6 ಅಲ್ರಿ. 40+ JE ಪೋಸ್ಟ್ ಕರಿತಾರತ್ತೇಳಿ ಐತಿ. 6 ಏನೈತಲ್ಲ ಇದು AE ಪೋಸ್ಟ್ಗಳು. ಇನ್ನು ಪಾಲಿಟೆಕ್ನಿಕ್ ಲೆಕ್ಚರ್ಸ್ ಅಲ್ಲಿ ಕೂಡ ಪೋಸ್ಟ್ ಜಾಸ್ತಿ ಅದಾವ್ರಿ. ಸ್ಪೆಷಲಿ 255 ಏನದಾವಲ್ಲ ಸಿವಿಲ್ ಇಂಜಿನಿಯರಿಂಗ್ ಇಷ್ಟು ಪೋಸ್ಟ್ಗಳು ಖಾಲಿ ಅದಾವ ನೋಡ್ರಿ. ಇನ್ನು ಪ್ರೊಫೆಸರ್ ನೋಡೋದಾದ್ರೆ 90 ಪೋಸ್ಟ್ಗಳು ಖಾಲಿ ಅದಾವ. ಇದಕ್ಕೇನೈತಲ್ಲ ಕ್ವಾಲಿಫಿಕೇಶನ್, ಇದಕ್ಕೆ MTech ಕಂಪ್ಲೀಟ್ ಆಗಿರ್ಬೇಕ್ರಿ. ಇದಕ್ಕೇನೈತಲ್ಲ ಪಾಲಿಟೆಕ್ನಿಕ್ ಜಸ್ಟ್ ನೀವು BE ಕಂಪ್ಲೀಟ್ ಮಾಡಿದ್ರೆ ಸಾಕು. ಮತ್ತಿನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೈ KE ಕಡೆಯಿಂದ ಏನೈತಲ್ಲ 10 ಪೋಸ್ಟ್ AE ಆದ್ರೆ 5 ಪೋಸ್ಟ್ JE ಮುಂದಿನ ದಿನಗಳಲ್ಲಿ ಕಾಲ್ಫರ್ಮ್ ಮಾಡ್ತಾರೆ ನೋಡ್ರಿ. AEಗೆ ಏನು ಸಿಲೆಬಸ್ ಐತಿ, JEಗೆ ಏನು ಸಿಲೆಬಸ್ ಐತಿ, ಕ್ವಾಲಿಫಿಕೇಶನ್ ಏನು, ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಇವಾಗ ನೋಡೋಣ ಸಿಲೆಬಸ್ ನೋಡೋಣ ಬರ್ರಿ. AEಗೆ ಏನೈತಿಲ್ರಿ 2 ಪೇಪರ್ಸ್ ಇರ್ತಾವ. ಒಂದೇನೈತಿ GK ಇರ್ತೈತಿ. ಪೇಪರ್ 2 ಏನೈತಿಲ್ರಿ ಇದು ಟೆಕ್ನಿಕಲ್ ಇರುತ್ತಾ. ಸ್ಪೆಷಲಿ GK ಪೇಪರ್ಗೆ ಸಬ್ಜೆಕ್ಟ್ಗಳು ಯಾವ್ಯಾವ ಒಳಗೊಂಡಿರ್ತಾವಪ್ಪ ಅಂದ್ರೆ ಹಿಸ್ಟ್ರಿ ಒಳಗೆ ಏನೈತಲ್ರಿ ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ. ಇನ್ನು ಜಿಯೋಗ್ರಫಿ ಒಳಗೆ ನೋಡೋದಾದ್ರೆ ಇಂಡಿಯನ್ ಜಿಯೋಗ್ರಫಿ ಕಂಪ್ಲೀಟ್ ಓದಬೇಕ್ರಿ. ಕರ್ನಾಟಕ ಜಿಯೋಗ್ರಫಿ ಪ್ಲಸ್ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಇವು ಎರಡು ಕೂಡ ನಾವು ಓದ್ಕೋಬೇಕಾಗತ್ತೆ. ಯಾಕಪ್ಪ ಅಂದ್ರೆ AE ಅನ್ನೋದು ಗ್ರೂಪ್ ಬಿ ಪೋಸ್ಟ್. ಹಾಗಾಗಿ ಅಷ್ಟು ಡೆಪ್ತ್ ಕ್ವಶನ್ಗಳು ಕೇಳ್ತಾನೆ. ಇನ್ನು ಇಂಡಿಯನ್ ಪಾಲಿಟಿ ಭಾರತದ ಸಂವಿಧಾನ ಕಂಪ್ಲೀಟಾಗಿ ಓದ್ಬೇಕ್ರಿ. ಇಂಡಿಯನ್ ಎಕಾನಮಿ ಇದು ಸ್ವಲ್ಪ ಓದಿದ್ರು ಕರೆಂಟ್ ಅಫೇರ್ಸ್ನಾಗಿದ್ದು ನಿಮ್ಗೆ ಕವರ್ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಕೂಡ ನಾವು ಮಾಡಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಕ್ವಶನ್ಗಳನ್ನು ಕೇಳಕತ್ತಾನ್ರಿ. ಹಾಗಾಗಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ ನಾವೇನೇ ಇಲ್ಲಂದ್ರೂ 9 to 10 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎವ್ರಿ AE ಪೋಸ್ಟಿಂದ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕಂಪಲ್ಸರಿ ನಾವು ಅದು ನೋಡ್ಕೊಳ್ಳೇಬೇಕ್ರಿ. ಅದ್ರ ಜೊತೆಗೆ ಜನರಲ್ ಸೈನ್ಸ್ ಏನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನು ಬರ್ತಾವಲ್ರಿ ಇವೆಲ್ಲ ನೋಡ್ಕೋಬೇಕಾಗತ್ತೆ. ಇದು ಆಗಿತ್ತು ಪೇಪರ್ 1 ಸಿಲೆಬಸ್ ಏನಂತ ನೋಡಿದ್ವಿ. ಈಗ ಪೇಪರ್ 2ನಾಗ ಟೆಕ್ನಿಕಲ್ ಇರ್ತಾವ್ರಿ. ಟೆಕ್ನಿಕಲ್ ಸ್ಪೆಷಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ. ಟೆಕ್ನಿಕಲ್ ಪೇಪರ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಸಿಲೆಬಸ್ ಚೇಂಜ್ ಇರ್ತಾರೆ. ಹಾಗಾಗಿ ಇನ್ ಜನರಲ್ ಸಬ್ಜೆಕ್ಟ್ಗಳನ್ನು ಇಷ್ಟು ನಾ ಕವರ್ ಮಾಡಿದ್ದೀನಿ. ಅಂದ್ರೆ ಇಷ್ಟು ಸಬ್ಜೆಕ್ಟ್ಗಳು ನೀವು ಓದಲೇಬೇಕು ಕಂಪಲ್ಸರಿ. ಫಸ್ಟ್ನೇದು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಮೆಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ BMC ಅಂತೇಳಿ ಶಾರ್ಟ್ಕಟ್ನಾಗ ಓದ್ತೀವಲ್ಲ ಇದು ಕಂಪ್ಲೀಟ್ ಓದ್ಬೇಕ್ರಿ. ಸಾಲಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರ್ ಅನಾಲಿಸಿಸ್ ಇದು ಅಷ್ಟು ಇರೋದಿಲ್ರಿ, ಓಕೆ ಆದರೂ ಓದಲೇಬೇಕು. ಕಾಂಕ್ರೀಟ್ ಟೆಕ್ನಾಲಜಿ, RCC, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಷ್ಟು ಕ್ವಶನ್ಸ್ ಏನು ಬರೋದಿಲ್ರಿ. ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಹೈಡ್ರಾಲಜಿ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಏನದು PSC, ಸ್ಟೀಲ್ ಸ್ಟ್ರಕ್ಚರ್, ಸಾಯಿಲ್ ಮೆಕ್ಯಾನಿಕ್ಸ್, ಫೌಂಡೇಶನ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಆ್ಯಂಡ್ ಸರ್ವೇಯಿಂಗ್. ಇಷ್ಟು ಸಬ್ಜೆಕ್ಟ್ಗಳದಾಗ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ನಮ್ಗೆ ಸರ್ವೆ ಕಂಪಲ್ಸರಿ ಓದ್ಕೋಬೇಕ್ರಿ. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಕಂಪಲ್ಸರಿ ಓದಬೇಕು. ಅದ್ರ ಜೊತೆಗೆ ಎಸ್ಟಿಮೇಷನ್ ನೋಡ್ಕೋಬೇಕು, RCC ನೋಡ್ಕೋಬೇಕು, ಕಾಂಕ್ರೀಟ್ ಟೆಕ್ನಾಲಜಿ, ಸ್ಟ್ರಕ್ಚರ್ ಅನಾಲಿಸಿಸ್, BMC, ಅದ್ರ ಜೊತೆಗೆ ಸ್ವಾಮ್. ಇಷ್ಟು ಸಬ್ಜೆಕ್ಟ್ಗಳನ್ನು ನಾವು ಕಂಪಲ್ಸರಿ ನೀಡ್ ಇನ್ ಡೆಪ್ತ್ ಸ್ಟಡಿ ಮಾಡಲೇಬೇಕ್ರಿ. ಅವಾಗಷ್ಟೇ ನಾವು ಸೆಕೆಂಡ್ ಪೇಪರ್ನಾಗ ಸ್ಕೋರ್ ಮಾಡೋಕ್ಕೆ ಸಾಧ್ಯ.
ಇತ್ತೀಚಿನ ದಿನಗಳಂತರೂ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಕತ್ತಾನ. ಹಾಗಾಗಿ ಟೈಮ್ ಅದ ಜಾಸ್ತಿನ, ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಓದ್ಕೋರಿ. ಇದು ಆಗಿತ್ತು ಸಿವಿಲ್ ಇಂಜಿನಿಯರಿಂಗಿನ ಅಪ್ಕಮಿಂಗ್ ನೋಟಿಫಿಕೇಶನ್ಸ್. ಇನ್ನು ಮುಂದೆ ಹಾಗೆ ನಿಮ್ಗೆ ಎಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.